ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟ್ರಿ ಮೀಡಿಯಾ. 2017ರಲ್ಲಿ ತೆರೆಕಂಡ ದಿ ಮಿಮಿಕ್ ಎಂಬ ಸೌತ್ ಕೊರಿಯನ್ ಭಾಷೆಯ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಮೂವಿಯ ಮೊದಲ ಸೀನ್ನಲ್ಲಿ ಕಾರ್ನಲ್ಲಿ ತುಂಬ ಭಯಭೀತವಾಗಿ ಹೋಗುತ್ತಿರುವ ದಂಪತಿಗಳನ್ನು ನೋಡ್ತೀವಿ. ಹೀಗೆ ಭಯದಿಂದ ಕಾಡಿನ ಮಧ್ಯೆ ಹೋಗುವಾಗ ಅವರ ಕಾರಿಗೆ ನಾಯಿಯೊಂದು ಬಲಿಯಾಗಿ ಹೋಗುತ್ತದೆ. ಅದನ್ನು ನೋಡಿದ ಆ ವ್ಯಕ್ತಿ ಆ ನಾಯಿಯನ್ನು ಕಾರಿನ ಡಿಕ್ಕಿಗೆ ಹಾಕ್ತಾನೆ. ಆಗ ನಮಗೆ ಡಿಕ್ಕಿಯಲ್ಲಿ ಬಂದಿಯಾಗಿರುವ ಆ ವ್ಯಕ್ತಿಯ ಮೊದಲ ಹೆಂಡತಿ ಕಾಣ್ತಾಳೆ. ಹೀಗೆ ಆ ವ್ಯಕ್ತಿಗೆ ಕ್ಲೋಸ್ ಆಗಿ ಹೋಗಿರುವ ಒಂದು ಗುಹೆ ಕಾಣುತ್ತದೆ. ಆಗ ಆ ವ್ಯಕ್ತಿ ತನ್ನ ಹೆಂಡತಿಗೆ ಹೊಡೆದು ಆ ಗುಹೆಯ ಬಳಿ ಹಾಕಿ ಕ್ಲೋಸ್ ಆಗಿರುವ ಆ ಗುಹೆಯನ್ನು ಹೊಡೆದು ಓಪನ್ ಮಾಡ್ತಾನೆ. ನಂತರ ನರಳಾಡಿ ಸತ್ತು ಹೋಗಿರುವ ತನ್ನ ಹೆಂಡತಿಯನ್ನು ಹಾಗೂ ಆ ನಾಯಿಯನ್ನು ಆ ಗುಹೆಗೆ ಹಾಕಿ ಅದನ್ನು ಕ್ಲೋಸ್ ಮಾಡಿಬಿಡ್ತಾನೆ. ನಂತರ ಅವರು ಅಲ್ಲಿಂದ ಹೊರಡುವಾಗ ಆ ಗುಹೆಯಿಂದ ಅಸಾಧ್ಯವೆಂಬಂತೆ ಸತ್ತು ಹೋಗಿರುವ ಅವನ ಹೆಂಡತಿಯ ಧ್ವನಿ ಕೇಳುತ್ತದೆ. ಸತ್ತು ಹೋಗಿರುವವಳು ಮಾತನಾಡಲು ಹೇಗೆ ಸಾಧ್ಯ ಎಂದು ಅವರು ತುಂಬ ಹೆದರಿ ಬಂದಿದ್ದ ಕಾರನ್ನು ಸಹ ಅಲ್ಲಿಯೇ ಬಿಟ್ಟು ಓಡಿ ಹೋಗ್ತಾರೆ. ಆಗ ಸೀನ್ ಚೇಂಜ್ ಆಗುತ್ತದೆ. ಈ ಸೀನ್ನಲ್ಲಿ ಅನಾರೋಗ್ಯದಿಂದ ತನ್ನ ನೆನಪಿನ ಶಕ್ತಿಯನ್ನೇ ಕಳೆದುಕೊಂಡಿರುವ ವಯಸ್ಸಾದ ಅಜ್ಜಿಯನ್ನು ನೋಡ್ತೀವಿ. ಆಗ ಡಾಕ್ಟರ್ ಆ ಅಜ್ಜಿಯ ಮಗಳಾದ ಹಿಯೋನ್ ಎನ್ನುವವಳ ಬಳಿ ಬಂದು ಹೀಗೆ ಹೇಳ್ತಾರೆ, ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಯಾವುದೇ ರೀತಿಯ ಇಂಪ್ರೂವ್ಮೆಂಟ್ ಕಾಣುತ್ತಿಲ್ಲ. ಅವರನ್ನು ಅವರ ಹಳೆಯ ಮನೆಗೆ ಕರೆದುಕೊಂಡು ಹೋಗಿ. ಜಾಗ ಬದಲಾದರೆ ಆರೋಗ್ಯವು ಸಹ ಸರಿ ಹೋಗಬಹುದು ಎಂದು ಹೇಳ್ತಾರೆ. ಅದಕ್ಕೆ ಸರಿ ಎಂದ ಹಿಯೋನ್ ತನ್ನ ಫ್ಯಾಮಿಲಿಯ ಸಮೇತ ತನ್ನ ತಾಯಿಯ ಊರಿಗೆ ಶಿಫ್ಟ್ ಆಗ್ತಾರೆ. ಆಗ ನಮಗೆ ಹಿಯೋನ್ನ ಗಂಡನಾದ ಮಿನ್ ಹಾಗೂ ಅವಳ ಮಗಳಾದ ಜೂನ್ ಹೋ ಎನ್ನುವವರು ಪರಿಚಯವಾಗ್ತಾರೆ. ಈ ಸಮಯದಲ್ಲಿ ನಮಗೆ ದೂರದಿಂದ ಈ ಮನೆಯನ್ನೇ ನೋಡುತ್ತಿರುವ ಒಂದು ಮಹಿಳೆ ಕಾಣ್ತಾಳೆ. ಇತ್ತ ಆ ವಯಸ್ಸಾದ ಮಹಿಳೆಗೆ ದೂರದಿಂದ ಸತ್ತು ಹೋಗಿರುವ ತನ್ನ ಅಣ್ಣನ ಧ್ವನಿ ಕೇಳುತ್ತದೆ. ಆಗ ಹೆದರಿದ ಆ ಮಹಿಳೆ ತನ್ನ ಮೊಮ್ಮಗಳನ್ನು ಕರೆದುಕೊಂಡು ಅಲ್ಲಿಂದ ಮನೆಯ ಕಡೆಗೆ ಓಡಿ ಹೋಗ್ತಾಳೆ. ಇತ್ತ ಹಿಯೋನ್ ಕೆಲಸದ ಮೇಲೆ ಹೊರಗೆ ಬಂದಾಗ ಅವಳಿಗೆ ದೂರದಲ್ಲಿ ಹೋಗುತ್ತಿರುವ ಒಬ್ಬ ಹುಡುಗ ಕಾಣ್ತಾನೆ. ಅವನನ್ನು ನೋಡಿದ ಹಿಯೋನ್ ಜೂನ್ಸು ಎಂದು ಕೂಗುತ್ತಾ ಅವನ ಹಿಂದೆಯೇ ಓಡಿ ಹೋಗ್ತಾಳೆ. ಆದರೆ ಆ ಹುಡುಗ ಸಿಗುವುದಿಲ್ಲ. ಮನೆಗೆ ಬಂದ ಹಿಯೋನ್ ಅಳುತ್ತಾ ಕುಳಿತಿರಬೇಕಾದರೆ ಅಲ್ಲಿಗೆ ಮಿನ್ ಬರ್ತಾನೆ. ಅವಳ ಮುಂದೆ ಇರುವ ಜುನ್ಸು ಹುಡುಗನ ಕೆಲ ವಸ್ತುಗಳನ್ನು ನೋಡಿದ ಅವನು ಅವಳಿಗೆ ಹೀಗೆ ಹೇಳ್ತಾನೆ, ಹಿಯೋನ್, ನಮ್ಮ ಮಗ ಕಳೆದೋಗಿ ಇಲ್ಲಿಗೆ 5 ವರ್ಷವಾಗಿದೆ. ಅವನು ಬರುತ್ತಾನೆ ಎಂಬ ನಂಬಿಕೆಯನ್ನು ಬಿಟ್ಟು ಕೊರಗುವುದನ್ನು ನಿಲ್ಲಿಸು ಎಂದು ಹೇಳ್ತಾನೆ. ಸ್ನೇಹಿತರೆ, ಹಿಯೋನ್ಗೆ ಜೂನ್ಸು ಎಂಬ ಮಗನಿರ್ತಾನೆ. ಆತ 5 ವರ್ಷದ ಹಿಂದೆ ಕಾಣೆಯಾಗಿ ಬಿಟ್ಟಿರ್ತಾನೆ. ಅವನ ನೆನಪಿನಲ್ಲಿಯೇ ಹಿಯೋನ್ ಡಿಪ್ರೆಷನ್ಗೆ ಹೋಗಿ ಕೆಲವು ಟ್ಯಾಬ್ಲೆಟ್ಗಳನ್ನು ಸಹ ತೆಗೆದುಕೊಳ್ಳುತ್ತಿರುತ್ತಾಳೆ ಹಾಗೂ ತನ್ನ ಮಗನ ನೆನಪನ್ನು ಮರೆಯಲು ಪ್ರಯತ್ನ ಪಡ್ತಿರ್ತಾಳೆ. ಮರುದಿನ ಅವರ ಮನೆಯ ಬಳಿ ಅಕ್ಕ ತಮ್ಮ ಬರ್ತಾರೆ. ಏನೆಂದು ಹಿಯೋನ್ ಕೇಳಿದಾಗ ಅವರು ಕಳೆದು ಹೋಗಿರುವ ತಮ್ಮ ನಾಯಿಯ ಫೋಟೋವನ್ನು ಕೊಡ್ತಾರೆ. ಸ್ನೇಹಿತರೆ, ಈ ನಾಯಿ ಮೂವಿಯ ಮೊದಲ ಸೀನ್ನಲ್ಲಿ ಕಾರ್ ಆಕ್ಸಿಡೆಂಟ್ನಿಂದ ಸತ್ತ ನಾಯಿಯೇ ಆಗಿದೆ. ಆಗ ಹಿಯೋನ್ ಈ ನಾಯಿಯನ್ನು ನಾನು ನೋಡಲಿಲ್ಲವೆಂದು ಹೇಳಿ ತಮ್ಮ ಮನೆಯಲ್ಲಿರುವ ನಾಯಿಯನ್ನು ತೋರಿಸಿ ಅವರನ್ನು ಕಳಿಸಿಕೊಡ್ತಾಳೆ. ಆಗ ಅವರಿಗೆ ಗುಹೆಯ ಮಾರ್ಗದಿಂದ ನಾಯಿ ಬೊಗಳುತ್ತಿರುವ ಶಬ್ದ ಕೇಳುತ್ತದೆ. ಅದಕ್ಕಾಗಿ ಅವರು ಅಲ್ಲಿಗೆ ಹೋಗ್ತಾರೆ. ಆಗ ಅವರಿಗೆ ಆ ಕಾರ್ ಕಾಣುತ್ತದೆ. ಮುಂದೆ ಹೋದಾಗ ಅವರಿಗೆ ಆ ಗುಹೆ ಕಾಣುತ್ತದೆ. ಆ ಗುಹೆಯಲ್ಲಿ ತಮ್ಮ ನಾಯಿ ಇರಬಹುದೆಂದು ಅದರಲ್ಲಿ ಇಣುಕಿ ನೋಡ್ತಾರೆ. ಈ ಸಮಯದಲ್ಲಿ ಯಾವುದೋ ಅದೃಶ್ಯ ಶಕ್ತಿ ಆ ಹುಡುಗಿಯನ್ನು ಒಳಗೆ ಎಳೆದುಕೊಂಡು ಬಿಡುತ್ತದೆ. ಅದನ್ನು ನೋಡಿದ ಆ ಹುಡುಗಿಯ ತಮ್ಮ ಹೆದರಿ ಕೂಗಾಡುವಾಗ ಅಲ್ಲಿಂದ ಆ ಹುಡುಗಿ ಹೊರಗೆ ಬರ್ತಾಳೆ. ನಂತರ ಈ ವಿಷಯವನ್ನು ಮಿನ್ ಮತ್ತು ಹಿಯೋನ್ಗೆ ಹೇಳಿ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗ್ತಾರೆ. ಇಲ್ಲಿ ಏನಿದೆ ಎಂದು ಮಿನ್ ಚೆಕ್ ಮಾಡುತ್ತಿದ್ದರೆ ಹೊರಗಿದ್ದ ಹಿಯೋನ್ಗೆ ಆ ಜಾಗದಲ್ಲಿ ಒಂದು ಹುಡುಗಿ ಕಾಣ್ತಾಳೆ. ಆಗ ಹಿಯೋನ್, ನೀನು ಕಳೆದು ಹೋಗಿರುವೆಯೇ ಎಂದು ಕೇಳ್ತಾಳೆ. ಆದರೆ ಆ ಹುಡುಗಿ ಏನು ಮಾತನಾಡುವುದಿಲ್ಲ. ಆಗ ಅಲ್ಲಿಗೆ ಮಿನ್ ಬರ್ತಾನೆ. ಹೀಗೆ ಆ ಹುಡುಗಿಯ ಜೊತೆ ಮಾತನಾಡುವಾಗ ಆ ಮಕ್ಕಳು ಅಲ್ಲಿಯೇ ಕಿರುಚಾಡ್ತಾರೆ. ಏನೆಂದು ಅವರಿಬ್ಬರು ಆ ಹುಡುಗಿಯನ್ನು ಬಿಟ್ಟು ಆ ಗುಹೆಯ ಬಳಿ ಹೋಗ್ತಾರೆ. ಹೋಗಿ ಆ ಗುಹೆಯ ಒಳಗೆ ಮಿನ್ ಚೆಕ್ ಮಾಡುವಾಗ ಆ ಗುಹೆಯಲ್ಲಿ ಯಾರು ಇದ್ದಾರೆ ಎಂಬ ಅನುಮಾನ ಬರುತ್ತದೆ. ಹೀಗೆ ಭಯದಿಂದ ಇರುವಾಗ ಅಲ್ಲಿಗೆ ಮೊದಲ ಸೀನ್ನಲ್ಲಿ ಸತ್ತಿದ್ದ ಮಹಿಳೆ ಭಯಾನಕ ರೂಪದಿಂದ ಅಲ್ಲಿಗೆ ಬಂದು ಪುನಃ ಸತ್ತು ಹೋಗ್ತಾಳೆ. ಈ ಘಟನೆಯಾದ ನಂತರ ಅಲ್ಲಿಗೆ ಪೊಲೀಸರು ಹಾಗೂ ಡಿಟೆಕ್ಟಿವ್ಸ್ ಬರ್ತಾರೆ. ಆಗ ಅವರಿಗೆ ಆ ಜಾಗದಲ್ಲಿ ಒಂದು ಹಳೆಯ ಫೋಟೋ ಸಿಗುತ್ತದೆ. ಆಗ ಮಿನ್ ಮತ್ತು ಹಿಯೋನ್ ಅವರಿಗೆ ನಡೆದ ವಿಷಯ ತಿಳಿಸಿ ಅಲ್ಲಿಂದ ಹೊರಡುತ್ತಾರೆ. ರಾತ್ರಿ ಸಮಯದಲ್ಲಿ ಅವರ ಮನೆಯ ಬಳಿ ಆ ಕಾಡಿನಲ್ಲಿದ್ದ ಹುಡುಗಿ ಬರ್ತಾಳೆ. ಅವಳನ್ನು ನೋಡಿದ ಹಿಯೋನ್ ಅವಳನ್ನು ಮನೆಯ ಒಳಗೆ ಬರಮಾಡಿಕೊಳ್ತಾಳೆ.
ಆಗ ಬಂದ ಮಿನ್ ಅವಳ ತಂದೆ ತಾಯಿ ಬಗ್ಗೆ ಕೇಳ್ತಾನೆ. ಆದರೆ ಆ ಹುಡುಗಿ ಏನು ಮಾತನಾಡುವುದಿಲ್ಲ. ಇತ್ತ ಆಫೀಸರ್ಸ್ ಆ ಗುಹೆಯ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆಗ ಅವರಿಗೆ ಕೆಲವು ಮಾಹಿತಿ ಸಿಗುತ್ತದೆ. ಅದೇನೆಂದರೆ ಹಲವಾರು ಜನ ಈ ಹಿಂದೆ ಆ ಗುಹೆಯ ಬಳಿ ಕಾಣೆಯಾಗಿದ್ದಾರೆ. ಅವರು ಕಾಣೆಯಾಗುವುದಕ್ಕಿಂತ ಮುಂಚೆ ಆ ಗುಹೆಯಿಂದ ಸತ್ತ ವ್ಯಕ್ತಿಗಳ ಧ್ವನಿ ಅವರಿಗೆ ಕೇಳಿಸುತ್ತಿತ್ತು ಎಂಬ ಮಾಹಿತಿ ಅವರಿಗೆ ತಿಳಿಯುತ್ತದೆ. ಇತ್ತ ಆ ಹುಡುಗಿಗೆ ಹಿಯೋನ್ ಸ್ನಾನ ಮಾಡಿಸಬೇಕಾದ್ರೆ ಅವಳ ದೇಹ ಗಾಯವಾಗಿರುವುದನ್ನು ಗಮನಿಸುತ್ತಾಳೆ. ನಂತರ ಅವಳನ್ನು ಸುಂದರವಾಗಿ ರೆಡಿ ಮಾಡಿ ಅವಳಿಗೆ ಕಳೆದು ಹೋಗಿರುವ ತನ್ನ ಮಗನ ಬಟ್ಟೆಯನ್ನೇ ಹಾಕುತ್ತಾಳೆ. ಆಗ ಅವಳ ಮಗಳಾದ ಜೂನ್ ಹೋ ಯಾಕೆ ಇವಳು ಮಾತನಾಡುತ್ತಿಲ್ಲವೆಂದು ಕೇಳ್ತಾಳೆ. ಅದಕ್ಕೆ ಹಿಯೋನ್ ನನಗೆ ಗೊತ್ತಿಲ್ಲ ಎಂದಾಗ ಆ ಹುಡುಗಿ ಹಿಯೋನ್ನನ್ನು ಅಮ್ಮ ಎಂದು ಕೂಗುತ್ತಾಳೆ. ಅದರಿಂದ ಖುಷಿಯಾದ ಹಿಯೋನ್ ನಿನ್ನ ಹೆಸರೇನು ಎಂದು ಕೇಳಿದಾಗ ಆ ಹುಡುಗಿ ನನ್ನ ಹೆಸರು ಜೂನ್ ಹೋ ಎಂದು ಹೇಳ್ತಾಳೆ. ಆಗ ಹಿಯೋನ್ ಇವಳ ಹೆಸರು ಕೂಡ ನನ್ನ ಮಗಳ ಹೆಸರೇನೇ ಎಂದು ಆಶ್ಚರ್ಯಪಡ್ತಾಳೆ. ಮರುದಿನ ಹಿಯೋನ್ ಕಳೆದು ಹೋಗಿರುವ ತನ್ನ ಮಗನ ನೆನಪಿನ ಕನಸಿನಿಂದಲೇ ಎಚ್ಚರವಾಗ್ತಾಳೆ. ಆಗ ಅವಳಿಗೆ ಮನೆಯತ್ತಿರ ಬಂದು ಹೋಗುತ್ತಿದ್ದ ಒಬ್ಬಳು ಮಹಿಳೆ ಕಾಣ್ತಾಳೆ. ಆಗ ಹಿಯೋನ್ ಏನಾಗಬೇಕಿತ್ತು ಎಂದು ಕೇಳಿದಾಗ ಬಂದ ಆ ಮಹಿಳೆ ಹಿಯೋನ್ನನ್ನು ಮುಟ್ಟಿ ಗಾಬರಿಯಿಂದ ಹೀಗೆ ಹೇಳ್ತಾಳೆ. ಗುಹೆಯ ಬಾಗಿಲು ತೆರೆದಿದೆ. ನಿಂತು ಹೋಗಿದ್ದ ಧ್ವನಿಗಳು ಪುನಃ ಬರುತ್ತಿವೆ. ನೀವಿಲ್ಲಿರುವುದು ಡೇಂಜರ್ ಎಂದು ಹೇಳಿ ಭಯದಿಂದಲೇ ಅಲ್ಲಿಂದ ಹೊರಟು ಹೋಗ್ತಾಳೆ. ಇತ್ತ ಮೆನ್ ಕೆಲಸದಲ್ಲಿ ಬ್ಯುಸಿಯಾಗಿರಬೇಕಾದ್ರೆ ಅವನ ಮಗಳು ಅವನನ್ನು ಮಾತನಾಡಿಸ್ತಾಳೆ. ಆಗ ಮೆನ್ ಕೆಲಸ ಮಾಡಿಕೊಂಡೇ ತನ್ನ ಮಗಳ ಜೊತೆ ಮಾತನಾಡ್ತಾನೆ. ಸ್ವಲ್ಪ ಸಮಯವಾದ ಮೇಲೆ ಅವನಿಗೆ ತಿಳಿಯುತ್ತದೆ, ಇಷ್ಟು ಹೊತ್ತು ನನ್ನ ಜೊತೆ ಮಾತನಾಡುತ್ತಿದ್ದದ್ದು ನನ್ನ ಮಗಳಲ್ಲ ಇವಳು ಎಂದು. ನನ್ನ ಮಗಳ ಧ್ವನಿಯಲ್ಲಿ ಇವಳು ಮಾತನಾಡಲು ಹೇಗೆ ಸಾಧ್ಯ ಎಂದು ಮಿನ್ ಯೋಚನೆ ಮಾಡ್ತಾನೆ. ಇತ್ತ ಪೊಲೀಸರು ಗುಹೆಯ ಬಳಿಯಿದ್ದ ಕಾರ್ನ ಓನರ್ ಅನ್ನು ಆಫೀಸ್ಗೆ ಕರೆಸುತ್ತಾರೆ. ಅವರಿಂದ ಕೆಲವು ಇನ್ಫಾರ್ಮೇಶನ್ಗಳನ್ನು ಪಡೆದು ಕಳಿಸಿಕೊಡ್ತಾರೆ. ನಂತರ ಮನೆಗೆ ಬಂದ ಆ ವ್ಯಕ್ತಿ ಭಯದಿಂದ ಇರುವಾಗ ಮನೆಯ ಕನ್ನಡಿಯಿಂದ ಅವನ ಹೆಂಡತಿಯ ಧ್ವನಿ ಕೇಳುತ್ತದೆ. ಹೀಗೆ ನೋಡುತ್ತಿದ್ದಂತೆ ಕನ್ನಡಿಯಿಂದಲೇ ಅವನಿಗೆ ಹೆದರಿಸ್ತಾಳೆ. ಅದರಿಂದ ತುಂಬಾ ಹೆದರಿದ ಅವನ ಮುಖದಲ್ಲಿ ಕೆಲವು ಬದಲಾವಣೆಗಳಾಗಿ ಅವನು ಕೂಡ ಸತ್ತು ಹೋಗ್ತಾನೆ. ಇತ್ತ ಮೆನ್ ಹಿಯೋನ್ನ ಬಳಿ ಬಂದು ಮನೆಗೆ ಬಂದಿರುವ ಹುಡುಗಿಯನ್ನು ಪೊಲೀಸರಿಗೆ ಒಪ್ಪಿಸೋಣ, ಅವಳಿಗಾಗಿ ಅವಳ ತಂದೆ ತಾಯಿ ಹುಡುಕಾಡುತ್ತಿರಬಹುದು ಎಂದು ಹೇಳ್ತಾನೆ. ಆದರೆ ಹಿಯೋನ್ಗೆ ಆ ಹುಡುಗಿಯನ್ನು ಪೊಲೀಸರಿಗೆ ಒಪ್ಪಿಸಲು ಇಷ್ಟವಿರುವುದಿಲ್ಲ. ಅಲ್ಲಿಂದ ಹೊರಗೆ ಬಂದಾಗ ಹಿಯೋನ್ಗೆ ಮನೆಯ ವಸ್ತುಗಳು ಕೆಳಗೆ ಬಿದ್ದಿರುವುದನ್ನು ನೋಡ್ತಾಳೆ. ಅದರಿಂದ ಗಾಬರಿಯಾದ ಹಿಯೋನ್ ಜೂನ್ ಹೋನನ್ನು ಹುಡುಕಾಡ್ತಾಳೆ. ಆದರೆ ಅವಳು ಎಲ್ಲೂ ಸಿಗುವುದಿಲ್ಲ. ಆಗ ಹಿಯೋನ್ಗೆ ಜೂನ್ ಹೋ ಒಂದು ಕಬೋರ್ಡ್ನಲ್ಲಿ ಸಿಗ್ತಾಳೆ. ಭಯದಿಂದ ಇರುವ ಅವಳನ್ನು ಸಮಾಧಾನ ಮಾಡಬೇಕಾದರೆ ಅಲ್ಲಿಗೆ ಬಂದ ಅವಳ ತಾಯಿ ಆ ಹುಡುಗಿಯನ್ನು ಸಾಯಿಸಲು ಪ್ರಯತ್ನ ಪಡ್ತಾಳೆ. ಆಗ ಹಿಯೋನ್ ಅವಳಿಂದ ಜೂನ್ ಹೋನನ್ನು ರಕ್ಷಿಸಿ ಒಂದು ಕಡೆ ಕರೆದುಕೊಂಡು ಹೋಗ್ತಾಳೆ. ನಂತರ ಅವಳಿಗೆ ಸಮಾಧಾನ ಮಾಡಿ ಹೋಗಿ ಮಲಗಿಸುತ್ತಾಳೆ. ಇತ್ತ ಮೆನ್ಗೆ ಹಿಯೋನ್ನ ತಾಯಿ ವಿಚಿತ್ರವಾಗಿ ಆಡುತ್ತಿರುವುದು ತಿಳಿದು ಅವಳ ರೂಮ್ಗೆ ಹೋಗ್ತಾನೆ. ಹೋದರೆ ಅವಳು ರೂಮ್ನಲ್ಲಿದ್ದ ಕನ್ನಡಿಯನ್ನು ಪ್ಲಾಸ್ಟರ್ನಿಂದ ಕ್ಲೋಸ್ ಮಾಡಿರುವುದನ್ನು ಗಮನಿಸುತ್ತಾನೆ. ನಂತರ ಹಿಯೋನ್ ಬಳಿ ಬಂದು ಅವಳಿಗೆ ಹೀಗೆ ಹೇಳ್ತಾನೆ, ಹಿಯೋನ್ ಅಮ್ಮನನ್ನು ಹಾಸ್ಪಿಟಲ್ಗೆ ಸೇರಿಸೋಣ, ಅವರಿಲ್ಲಿರುವುದು ಬೇಡವೆಂದು ಹೇಳ್ತಾನೆ. ಅದಕ್ಕೆ ಕೋಪಗೊಂಡ ಹಿಯೋನ್ ಇವನ ಮಾತನ್ನು ಒಪ್ಪುವುದಿಲ್ಲ. ನಮಗಿರುವ ಭರವಸೆ ಅವರೊಬ್ಬರೇ. ಅವರಿಗೆ ನೆನಪು ಬಂದರೆ ನಮ್ಮ ಮಗ ಸಿಗುತ್ತಾನೆ. ಅವರನ್ನು ನಾನು ಯಾವ ಹಾಸ್ಪಿಟಲ್ಗೂ ಕಳಿಸುವುದಿಲ್ಲವೆಂದು ಹೇಳ್ತಾಳೆ. ಸ್ನೇಹಿತರೆ, 5 ವರ್ಷಗಳ ಹಿಂದೆ ಹಿಯೋನ್ ತನ್ನ ಮಗನಾದ ಜೂನ್ಸೂನನ್ನು ಅವಳ ತಾಯಿಯ ಬಳಿಯೇ ಬಿಟ್ಟು ಹೊರಗೆ ಹೋಗಿರ್ತಾಳೆ. ಆದರೆ ಅವಳು ಬರುವಷ್ಟರಲ್ಲಿ ಅವಳ ಮಗ ತನ್ನ ಅಜ್ಜಿಯ ಬಳಿ ಇರುವುದಿಲ್ಲ. ಜೂನ್ಸು ಎಲ್ಲಿ ಎಂದು ಕೇಳಿದರೆ ಅವರಿಗೂ ಸಹ ಏನೂ ನೆನಪಿರುವುದಿಲ್ಲ. ಆದ್ದರಿಂದಲೇ ಹಿಯೋನ್ ಅವರಿಗೆ ನೆನಪು ಬಂದರೆ ನನ್ನ ಮಗ ಎಲ್ಲಿದ್ದಾನೆ ಎಂದು ಹೇಳುತ್ತಾರೆ ಎಂಬ ಭರವಸೆಯಲ್ಲೇ ಕಾಯುತ್ತಿರುತ್ತಾಳೆ. ಇದೇ ವಿಷಯವಾಗಿ ಗಂಡ ಹೆಂಡತಿಯ ಮಧ್ಯೆ ಜಗಳವಾಗುತ್ತದೆ. ಆಗ ಮೆನ್ ಅವಳಿಗೆ ಕಹಿ ಸತ್ಯ ಹೇಳ್ತಾನೆ. ಅದೇನೆಂದರೆ ನಮ್ಮ ಮಗ 5 ವರ್ಷವಾದರೂ ಸಿಕ್ಕಿಲ್ಲವೆಂದರೆ ಅವನು ಸತ್ತು ಹೋಗಿದ್ದಾನೆ. ದಯವಿಟ್ಟು ಅವನ ಬಗ್ಗೆ ಯೋಚನೆ ಮಾಡುವುದನ್ನು ಬಿಡು. ಇರುವ ಒಬ್ಬ ಮಗಳ ಬಗ್ಗೆ ಕಾಳಜಿ ವಹಿಸು ಎಂದು ಹೇಳ್ತಾನೆ. ಇತ್ತ ಹಿಯೋನ್ನ ತಾಯಿ ರೂಮ್ನಲ್ಲಿರಬೇಕಾದ್ರೆ ಆ ಕನ್ನಡಿಯಲ್ಲಿ ಸತ್ತು ಹೋದ ಅವಳ ಅಣ್ಣ ಮತ್ತು ತಂಗಿಯರ ಧ್ವನಿ ಕೇಳುತ್ತದೆ. ಅದರಲ್ಲಿ ಅವರು ಬಾ ಎಂದು ಕೂಗುತ್ತಾರೆ. ಅವರ ಮಾತುಗಳನ್ನು ಕೇಳಿದ ಆ ಮಹಿಳೆ ಕಾಡಿನಲ್ಲಿರುವ ಗುಹೆಯ ಕಡೆಗೆ ಹೋಗುತ್ತಾಳೆ. ಇವಳು ನಾಪತ್ತೆಯಾಗಿರುವ ವಿಷಯ ತಿಳಿದ ಮೆನ್ ಅವಳ ರೂಮ್ಗೆ ಹೋದಾಗ ಅಲ್ಲಿದ್ದ ಮಿರರ್ನ ಬಳಿ ಒಂದು ರೀತಿಯ ಲಿಕ್ವಿಡ್ ಬರುತ್ತಿರುವುದನ್ನು ನೋಡಿದ ಮೆನ್ ಅದನ್ನು ಓಪನ್ ಮಾಡ್ತಾನೆ. ಆಗ ಅವನಿಗೆ ಆ ಕನ್ನಡಿಯ ಒಳಗಿನಿಂದ ಕೈಗಳು ಮೂಡಿರುವುದು ಕಂಡು ಮೆನ್ ಗಾಬರಿಯಾಗ್ತಾನೆ. ಆಗ ಅವನು ಜೂನ್ ಹೋ ಬಳಿ ಬಂದು ಅಮ್ಮ ಎಲ್ಲಿ ಎಂದು ಕೇಳ್ತಾನೆ.
ಆದರೆ ಅವಳಿಂದ ಯಾವ ಉತ್ತರವೂ ಸಿಗುವುದಿಲ್ಲ. ಆಗ ಮೆನ್ ಕಾಡಿನ ಬಳಿ ಅವರನ್ನು ಹುಡುಕಿಕೊಂಡು ಹೋಗ್ತಾನೆ. ರಾತ್ರಿ ಸಮಯದಲ್ಲಿ ಹಿಯೋನ್ ಪೊಲೀಸರನ್ನು ಕರೆಸ್ತಾಳೆ. ಬಂದ ಅವರಿಗೆ ತನ್ನ ತಾಯಿ ಹಾಗೂ ಗಂಡ ಇಬ್ಬರು ಕಾಣುತ್ತಿಲ್ಲವೆಂದು ಕಂಪ್ಲೇಂಟ್ ಕೊಡ್ತಾಳೆ. ನಂತರ ಹೊಸದಾಗಿ ಮನೆಗೆ ಬಂದಿರುವ ಹುಡುಗಿಯ ಬಗ್ಗೆ ಅವರಿಗೆ ಹೇಳಿ ಅವಳನ್ನು ಹುಡುಕಾಡ್ತಾಳೆ. ಆದರೆ ಆ ಹುಡುಗಿ ಎಲ್ಲಿಯೂ ಕಾಣುವುದಿಲ್ಲ. ಆಗ ಆಫೀಸರ್ಸ್ ನೀವು ಹೇಳುತ್ತಿರುವ ಹುಡುಗಿ ಇವಳೇನಾ ಎಂದು ಫೋಟೋ ತೋರಿಸ್ತಾರೆ. ಅದನ್ನು ನೋಡಿದ ಹಿಯೋನ್ ಹೌದು ಇದೇ ಹುಡುಗಿ ಎಂದು ಹೇಳ್ತಾಳೆ. ಆಗ ಪೊಲೀಸ್ ಇವಳೇ ಅವಳಾಗಿರುವುದಕ್ಕೆ ಸಾಧ್ಯವಿಲ್ಲ, ಏಕೆಂದರೆ ಈ ಫೋಟೋ 1980 ಇಸವಿಯದ್ದು ಎಂದು ಹೇಳ್ತಾನೆ. ಈ ಮಾತನ್ನು ಕೇಳಿದ ಹಿಯೋನ್ಗೆ ಶಾಕ್ ಆಗುತ್ತದೆ. ನಂತರ ಶಾಕ್ನಲ್ಲಿಯೇ ತನ್ನ ಮನೆಯವರನ್ನು ಹುಡುಕಾಡ್ತಾಳೆ. ಆಗ ಅವಳ ಬಳಿ ಆ ಮಹಿಳೆ ಬಂದು ಇಯೋನನ್ನು ಒಂದು ಜಾಗಕ್ಕೆ ಕರೆದುಕೊಂಡು ಹೋಗ್ತಾಳೆ. ಹೋಗಿ ಅವಳಿಗೆ ಹೀಗೆ ಹೇಳ್ತಾಳೆ, ನಿಮ್ಮ ಮನೆಯ ಸಮೀಪದಲ್ಲಿರುವ ಗುಹೆಯ ಹೆಸರು ಜಂಕ್ಷನ್ ಟೈಗರ್ ಗುಹೆ ಎಂದು. ಸ್ನೇಹಿತರೆ, ಈ ಜಂಕ್ಷನ್ ಟೈಗರ್ನನ್ನು ಈಗಲೂ ಸಹ ಸೌತ್ ಕೊರಿಯಾದ ಕೆಲವು ಹಳ್ಳಿಗಳಲ್ಲಿ ಮಾಟಗಳಿಗಾಗಿ ಪೂಜೆ ಮಾಡುತ್ತಾರೆ. ಸುಮಾರು ವರ್ಷಗಳ ಹಿಂದೆ ಈ ಹಳ್ಳಿಗೆ ಶಾಮನ್ ಎಂಬ ವ್ಯಕ್ತಿ ತನ್ನ ಮಗಳ ಜೊತೆ ಇಲ್ಲಿಗೆ ಬಂದ. ಆತನದು ವಿಚಿತ್ರ ಸ್ವಭಾವ. ಮಾಟಗಳಲ್ಲಿ ಅತಿಯಾಗಿ ಆಸಕ್ತಿ ಹೊಂದಿದ್ದ ಆತ ಈ ಜಂಕ್ಷನ್ ಟೈಗರ್ನ ಆತ್ಮವನ್ನೇ ತನ್ನ ವಶ ಮಾಡಿಕೊಳ್ಳಬೇಕೆಂಬ ನಿರ್ಧಾರಕ್ಕೆ ಬಂದ. ಅದಕ್ಕಾಗಿ ಅವನು ಕೆಲವು ಭಯಾನಕ ರಿಚುವಲ್ಗಳನ್ನು ಮಾಡಲು ಮುಂದಾದ. ಅದಕ್ಕಾಗಿ ಕನ್ನಡಿಯ ಮೇಲೆ ಪ್ರಾಣಿಗಳನ್ನು ಬಲಿಕೊಟ್ಟು ಆ ಜಂಕ್ಷನ್ ಟೈಗರ್ನನ್ನು ಸಂತೋಷಪಡಿಸಲು ಮುಂದಾದ. ಆದರೆ ಆ ಜಂಕ್ಷನ್ ಟೈಗರ್ಗೆ ಶುದ್ಧ ಆತ್ಮದ ಬಲಿ ಬೇಕಾಗಿತ್ತು. ಅದಕ್ಕಾಗಿ ಅವನು ತನ್ನ ಮಗಳನ್ನೇ ಆ ಟೈಗರ್ಗೆ ಬಲಿ ಕೊಟ್ಟು ಬಿಟ್ಟ. ಆಗಿನಿಂದ ಶಾಮನ್ ಮತ್ತು ಆ ಹುಡುಗಿ ಕಣ್ಮರಿಯಾಗಿ ಹೋದರು. ಅವರು ಕಣ್ಮರಿಯಾದ ಕ್ಷಣದಿಂದ ಆ ಗುಹೆಯ ಬಳಿ ಜನರು ಕಾಣಿಯಾಗಲು ಶುರುವಾದರು. ಆ ಗುಹೆಯ ಬಳಿ ಈಗಲೂ ಕೆಲ ಜನ ಆ ಹುಡುಗಿಯ ಆತ್ಮವನ್ನು ನೋಡಿದ್ದಾರಂತೆ. ನೋಡಿದ ಜನರಿಗೆಲ್ಲ ದೃಷ್ಟಿ ನಿಧಾನವಾಗಿ ಹೊರಟು ಹೋಗಿದೆ. ಆಗಿನಿಂದ ಆ ಶಾಮನ್ ಮತ್ತು ಆ ಹುಡುಗಿ ಆ ಹುಲಿಯ ದಾಸರಾಗಿ ಸತ್ತು ಹೋಗಿರುವವರ ಧ್ವನಿಯನ್ನು ಮಿಮಿಕ್ ಮಾಡಿ ಜನರನ್ನು ಬಲಿ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ನಮ್ಮ ನಂಬಿಕೆ. ನಿಮ್ಮ ಮನೆಯಲ್ಲಿ ಆ ಆತ್ಮಗಳಿವೆ, ತೆಗೆದುಕೋ ಈ ತಾಯತವನ್ನು, ಇದನ್ನು ನಿನ್ನ ಮನೆಗೆ ಕಟ್ಟು. ಇದರಿಂದ ಆ ಆತ್ಮವನ್ನು ತಾತ್ಕಾಲಿಕವಾಗಿ ದೂರವಿಡಬಹುದು. ಮೊದಲು ನಿನ್ನ ಕುಟುಂಬದವರನ್ನು ಹುಡುಕಿ ಈ ಊರನ್ನು ಬಿಡು ಎಂದು ಕಳಿಸಿಕೊಡ್ತಾಳೆ. ಇತ್ತ ಹಿಯೋನ್ನ ಮಗಳಾದ ಜೂನ್ ಹೋಗಿ ತನ್ನ ತಾಯಿಯ ಧ್ವನಿ ಕೇಳುತ್ತದೆ. ಆ ಧ್ವನಿಯನ್ನೇ ಹಿಂಬಾಲಿಸಿಕೊಂಡು ಹೋದ ಅವಳಿಗೆ ಶಾಮನ್ನ ಪ್ರೇತಾತ್ಮ ಕಾಣುತ್ತದೆ. ತನ್ನ ತಾಯಿಯ ಧ್ವನಿಯನ್ನು ಮಿಮಿಕ್ ಮಾಡುತ್ತಿರುವುದು ಇದೇ ಎಂದು ತಿಳಿದು ಜೂನ್ಹು ಅಲ್ಲಿಂದ ಓಡಿ ಹೋಗ್ತಾಳೆ. ಹೋಗಿ ಒಂದು ಕಡೆ ಅಡಗಿ ಕುಳಿತುಕೊಳ್ತಾಳೆ. ಆಗ ಅಲ್ಲಿಗೆ ಹಿಯೋನ್ನ ಧ್ವನಿಯನ್ನು ಮಾತನಾಡಿಕೊಂಡು ಆ ಹುಡುಗಿ ಬರ್ತಾಳೆ. ಇತ್ತ ಇಯೋನ್ ಗಾಬರಿಯಿಂದ ಮನೆಗೆ ಬರ್ತಾಳೆ. ಬಂದು ತನ್ನ ಮಗು ಇಲ್ಲದಿರುವುದನ್ನು ನೋಡಿ ತುಂಬಾ ಗಾಬರಿಯಾಗ್ತಾಳೆ. ಆಗ ಅವಳಿಗೆ ಕಬೋರ್ಡ್ನಲ್ಲಿ ಮಕ್ಕಳು ಕಾಣ್ತಾರೆ. ಆಗ ಜೂನ್ಹು ಅಮ್ಮ ಇವಳೇ ನನ್ನನ್ನು ಒಂದು ಗೋಸ್ಟ್ನಿಂದ ಕಾಪಾಡಿದ್ದು ಎಂದು ಹೇಳ್ತಾಳೆ. ಆಗ ಹಿಯೋನ್ ಆ ಹುಡುಗಿಯ ಜೊತೆ ಮಾತನಾಡ್ತಾಳೆ. ನಿನಗೆ ನನ್ನ ಗಂಡ ಮತ್ತು ತಾಯಿ ಎಲ್ಲಿದ್ದಾರೆ ಎಂದು ಗೊತ್ತಾ ಎಂದು ಕೇಳ್ತಾಳೆ. ಅದಕ್ಕೆ ಆ ಹುಡುಗಿ ಗುಹೆ ಎಂದು ಹೇಳ್ತಾಳೆ. ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗು ಎಂದು ಕೇಳಿದಾಗ ಅವಳು ತುಂಬ ಹೆದರಿಕೊಳ್ತಾಳೆ. ಆಗ ಹಿಯೋನ್ ನಾನು ನಿನ್ನನ್ನು ಪ್ರೊಟೆಕ್ಟ್ ಮಾಡುವೆ ಎಂದು ಅವಳಿಗೆ ಪ್ರಾಮಿಸ್ ಮಾಡ್ತಾಳೆ. ಆಗ ಆ ಹುಡುಗಿ ಸರಿ ಕರೆದುಕೊಂಡು ಹೋಗುವೆ ಎಂದು ಹೇಳ್ತಾಳೆ. ಆಗ ಹಿಯೋನ್ ತಂದಿದ್ದ ತಾಯ್ತವನ್ನು ತನ್ನ ಮಗಳ ರೂಮ್ಗೆ ಕಟ್ಟಿ ಬರುವೆ ಎಂದು ಹೇಳಿ ಅವಳು ಮತ್ತು ಆ ಹುಡುಗಿ ಆ ಗುಹೆಗೆ ಹೋಗ್ತಾರೆ. ನಂತರ ಒಳಗೆ ಹೋದ ಅವರಿಗೆ ಒಂದು ಮಾರ್ಗ ಕಾಣುತ್ತದೆ. ಆ ಮಾರ್ಗದಲ್ಲಿಯೇ ಇಯೋನ್ನನ್ನು ಕರೆದುಕೊಂಡು ಹೋಗ್ತಾಳೆ. ಹೀಗೆ ಹೋಗುವಾಗ ಇಯೋನ್ಗೆ ದೃಷ್ಟಿ ಮಂಜಾಗಲು ಶುರುವಾಗುತ್ತದೆ. ಆಗ ಜೂನ್ಹು ಅವಳಿಗೆ ಹೇಗೆ ಹೇಳ್ತಾಳೆ, ನಿಮಗೆ ಯಾವುದೇ ಧ್ವನಿ ಕೇಳಿದರೂ ಅದನ್ನು ನಂಬಬೇಡಿ ಹಾಗೂ ಆ ಧ್ವನಿಗೆ ಯಾವುದೇ ಕಾರಣಕ್ಕೂ ಉತ್ತರ ಕೊಡಬೇಡಿ ಎಂದು ಹೇಳ್ತಾಳೆ. ಸರಿಯೆಂದ ಅವರು ಹೀಗೆ ಹೋಗಿ ಒಂದು ಜಾಗಕ್ಕೆ ಬಂದು ನಿಲ್ತಾರೆ. ಆ ಜಾಗದಲ್ಲಿ ಹಿಯೋನ್ಗೆ ತನ್ನ ಕುಟುಂಬದ ಎಲ್ಲರ ಧ್ವನಿಯು ಬಾ ಎಂದು ಕೂಗುತ್ತಿರುತ್ತವೆ. ಅದರಿಂದ ಗಾಬರಿಯಾದ ಇಯೋನ್ ಹೆದರಿ ನಿಂತಿರುವಾಗ ಅದರಿಂದ ಹೆದರಿದ ಅವರು ಬೇರೆ ಕಡೆಗೆ ಓಡಿ ಹೋಗ್ತಾರೆ. ಹೀಗೆ ಆ ಪ್ರೇತಾತ್ಮದಿಂದ ಪಾರಾಗುವಾಗ ಇಯೋನ್ಗೆ ತನ್ನ ಮಗಳ ಧ್ವನಿ ಕೇಳುತ್ತದೆ. ಅವಳು ತನ್ನ ಮಗಳೇ ಎಂದು ಹಿಯೋನ್ ತಿರುಗಿ ನೋಡಿದಾಗ ಶಾಮನ್ನ ಪ್ರೇತಾತ್ಮ ಅವರನ್ನು ಸಾಯಿಸಲು ಪ್ರಯತ್ನ ಪಡುತ್ತದೆ. ಹೀಗೆ ಇರುವಾಗ ಆ ಪ್ರೇತಾತ್ಮ ಕನ್ನಡಿಗಳ ಮೂಲಕ ಬಂದು ಇಯೋನ್ನನ್ನು ಒಳಗೆ ಎಳೆದುಕೊಳ್ಳಲು ನೋಡುತ್ತದೆ. ಇನ್ನೇನು ಇಯೋನ್ನನ್ನು ಒಳಗೆ ಎಳೆದುಕೊಳ್ಳಬೇಕೆನ್ನುವಷ್ಟರಲ್ಲಿ ಅಲ್ಲಿಗೆ ಮಿನ್ ಬರ್ತಾನೆ. ಬಂದು ಆ ಕನ್ನಡಿಯನ್ನು ಹೊಡೆದಾಕ್ತಾನೆ. ಅದರಿಂದ ಕೋಪಗೊಂಡ ಶಾಮನ್ನ ಪ್ರೇತಾತ್ಮ ಹುಲಿಯಂತೆ ಗರ್ಜಿಸಲು ಶುರು ಮಾಡುತ್ತದೆ.
ಆಗ ಮಿನ್ ನಾವು ಇಲ್ಲಿಂದ ಹೊರಗೆ ಹೋಗಬೇಕು ಎಂದು ಹೇಳ್ತಾನೆ. ಸ್ನೇಹಿತರೆ, ಮಿನ್ಗೂ ಸಹ ಕಣ್ಣು ಕಾಣಿಸುತ್ತಿಲ್ಲವೆಂಬುದು ನಮಗೆ ತಿಳಿಯುತ್ತದೆ. ಆಗ ಅವರಿಗೆ ಒಂದು ದಾರಿ ಕಾಣುತ್ತದೆ. ಅದರಲ್ಲಿ ಹಿಯೋನ್ ಹೋಗುವಾಗ ಗುಹೆಯ ಬಳಿ ಬನ್ನಿ ಎಂದು ಡಿಟೆಕ್ಟಿವ್ಗೆ ಕಾಲ್ ಮಾಡಿ ಹೇಳ್ತಾಳೆ. ಹೀಗೆ ಆ ಮಾರ್ಗದಲ್ಲಿ ಹೋಗುವಾಗ ಹಿಯೋನ್ ಕೆಳಗೆ ಬಿದ್ದು ಹೋಗ್ತಾಳೆ. ಆದರೆ ಅಷ್ಟರಲ್ಲಿ ಅವಳನ್ನು ಯಾರು ಹಿಡಿದುಕೊಳ್ತಾರೆ. ಯಾರೆಂದು ನೋಡಿದಾಗ 괜찮으세요? ಕೆಳಗೆ ಬಿದ್ದ ಇಯೋನ್ಗೆ ಪೂರ್ತಿಯಾಗಿ ಕಣ್ಣಿನ ದೃಷ್ಟಿ ಹೊರಟು ಹೋಗುತ್ತದೆ. ಅವರ ಪಕ್ಕದಲ್ಲಿ ಆ ಹುಡುಗಿ ಇದ್ದಾಳೆ ಎಂದು ತಿಳಿದ ಮಿನ್ ಅವಳಿಗೆ ಹೀಗೆ ಹೇಳ್ತಾನೆ. ಇಯೋನ್, ಆ ಹುಡುಗಿಯನ್ನು ನಂಬಬೇಡ, ಬಾ ನಾವೇ ದಾರಿಯನ್ನು ಹುಡುಕಿಕೊಂಡು ಇಲ್ಲಿಂದ ಹೋಗೋಣವೆಂದು ಕರೆದುಕೊಂಡು ಹೋಗ್ತಾನೆ. ಆಗ ಆ ಹುಡುಗಿ ಅತಿಯಾಗಿ ಅಳಲು ಶುರು ಮಾಡ್ತಾಳೆ. ಅಮ್ಮ, ನೀವು ನನಗೆ ಪ್ರಾಮಿಸ್ ಮಾಡಿದ್ದೀರಾ, ದಯವಿಟ್ಟು ನನ್ನನ್ನು ಬಿಟ್ಟು ಹೋಗಬೇಡಿ ಎಂದು ಅಳುತ್ತಾಳೆ. ಇತ್ತ ಗ್ಲಾಸ್ಗಳು ಸಿಡಿದೋಗಿ ಶ್ಯಾಮನ್ನ ಪ್ರೇತಾತ್ಮವು ಕಣ್ಮರಿಯಾಗುತ್ತದೆ. ಹೀಗೆ ಅವರಿಬ್ಬರಿಗೂ ಒಂದು ದಾರಿ ಮಂಜಾಗಿ ಕಾಣುತ್ತದೆ. ಅದರಲ್ಲಿ ಹೋಗುವಾಗ ಹಿಯೋನ್ಗೆ ಕಳೆದು ಹೋಗಿರುವ ತನ್ನ ಮಗನ ಧ್ವನಿ ಕೇಳುತ್ತದೆ. ಆ ಧ್ವನಿಯನ್ನು ಕೇಳಿದ ತಕ್ಷಣ ಹಿಯೋನ್ ತನ್ನ ಗಂಡನನ್ನು ಬಿಟ್ಟು ತನ್ನ ಮಗನನ್ನು ಹುಡುಕಿಕೊಂಡು ಹೋಗ್ತಾಳೆ. ಆಗ ಮಿನ್ ಬೇಡವೆಂದು ಅವಳಿಗೆ ಪದೇ ಪದೇ ಹೇಳ್ತಾನೆ. ಆದರೆ ಅವನ ಮಾತನ್ನು ಕೇಳಿದ ಹಿಯೋನ್ ಅಲ್ಲಿಂದ ಪುನಃ ಗುಹೆಯ ಒಳಗೆ ಹೋಗ್ತಾಳೆ. ಆಗ ಮಿನ್ ಆ ಗುಹೆಯಿಂದ ಹೊರ ಬರ್ತಾನೆ. ಬಂದ ಕೂಡಲೇ ಅಲ್ಲಿಗೆ ಡಿಟೆಕ್ಟಿವ್ ಬಂದು ಅವನನ್ನು ಸೇವ್ ಮಾಡ್ತಾನೆ. ಇತ್ತ ಆ ಧ್ವನಿಯನ್ನು ಹಿಂಬಾಲಿಸಿಕೊಂಡು ಹೋದ ಹಿಯೋನ್ ಆ ಗುಹೆಯ ಮಧ್ಯಕ್ಕೆ ಹೋಗ್ತಾಳೆ. ಆಗ ಅವಳಿಗೆ ಆ ಧ್ವನಿಯ ರೀತಿ ಮಿಮಿಕ್ ಮಾಡುತ್ತಿದ್ದ ಜೂನ್ ಹೂ ಸಿಗ್ತಾಳೆ. ಅವಳೇ ತನ್ನ ಮಗನೆಂದು ಹಿಯೋನ್ ತಿಳಿದುಕೊಳ್ತಾಳೆ. ಆಗ ಅವರಿಬ್ಬರು ಗುಹೆಯಿಂದ ಹೊರ ಹೋಗದೆ ಗುಹೆಯ ಬಳಿಗೆ ಹೋಗ್ತಾರೆ. ಸ್ವಲ್ಪ ದಿನದ ನಂತರ ಆ ಗುಹೆಯ ಬಾಗಿಲನ್ನು ಅಲ್ಲಿನ ಪೊಲೀಸ್ ಆಫೀಸರ್ಸ್ ಶಾಶ್ವತವಾಗಿ ಕ್ಲೋಸ್ ಮಾಡಿಬಿಡ್ತಾರೆ. ಅಲ್ಲಿಗೆ ದಿ ಮಿಮಿಕ್ ಮೂವಿ ಎಂಡ್ ಆಗುತ್ತದೆ.